ಮೈಸೂರಿನ ಉದಯಗಿರಿಯಲ್ಲಿ ನಡೆದ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಮತ್ತೊಂದು ಗಂಭೀರ ಆರೋಪ ರಾಜ್ಯ ಸರ್ಕಾರದ ವಿರುದ್ಧ ಮಾಡಿದ್ದಾರೆ. ಅದರಲ್ಲೂ ಈ ಗಲಭೆಗೆ ಪ್ರಚೋದನಕಾರಿ ಭಾಷಣವನ್ನ ಮಾಡಿ ಕಾರಣವಾಗಿದ್ದ ಮೌಲ್ವಿಯನ್ನ ಬಂಧಿಸದಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಫರ್ಮಾನು ಹೊರಡಿಸಿದ್ರು. ಪುಂಡ ಮುಸಲ್ಮಾನರನ್ನ ಬಂಧಿಸದಂತೆ ಗೃಹ ಸಚಿವರು ಎಚ್ಚರಿಕೆ ನೀಡಿದ್ರು. ಮೈಸೂರು ಪೊಲೀಸರಿಗೆ ಅಂತ ಹೇಳಿ ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಗಂಭೀರ ಆರೋಪ ಮಾಡಿದ್ದಾರೆ. ಮುಸಲ್ಮಾನರನ್ನು ಓಲೈಸುವಂಥದ್ದು ಈ ಸರ್ಕಾರದ ಒನ್ಲೈನ್ ಅಜೆಂಡಾ ಆಗಿದೆ. ಭಾಳ ದುರ್ದೈವದ ಸಂಗತಿ ಅಂತಂದರೆ ಗೃಹ ಸಚಿವರಾಗಿರುವಂಥ ಜಿ ಪರಮೇಶ್ವರ್ ಅವರು ಬಂದು ಅರೆಸ್ಟ್ ಮಾಡಬೇಡಿ ಅಂತೇಳಿ ನಿರ್ದೇಶನ ಕೊಟ್ಟು ಹೋಗುವಂತಹ ಸ್ಥಿತಿಗೆ ಈ ರಾಜ್ಯದ ಕಾನೂನು ಸುವ್ಯವಸ್ಥೆ ಇವತ್ತು ಹೊರಟೋಗಿದೆ. ಆ ಮುಲ್ಲ ಪ್ರೊವೊಕೇಟಿವ್ ಸ್ಪೀಚ್ ಕೊಟ್ಟಿದ್ದಾನೆ. ಅಲ್ಲಿ ಒಂದು ಮೊಬೈಲ್ ಸ್ಪೀಕರ್ನ ತಗೊಂಬಂದು ಸ್ಪೀಚ್ ಮಾಡ್ತಿದ್ದಾನೆ. ಏನಲ್ಲಿ ಅದಕ್ಕೆ ಆ ಕೃತ್ಯದಲ್ಲಿ ಭಾಗಿಯಾಗಿರೋ ನಾವು ಒಂದು ಪೋಸ್ಟಿಂಗನ್ನು ಮಾಡಿರೋಂಥ ವ್ಯಕ್ತಿಗೆ ಏನು ಗಲ್ಲು ಶಿಕ್ಷೆನ ಕೊಡಬೇಕು, ಅವನು ಕೊಲೆ ಮಾಡಬೇಕು, ಅವನು ಹತ್ಯೆ ಮಾಡಬೇಕು ಅಂತ ಹೇಳ್ತಾನೆ. ಆ ಮುಲ್ಲನ್ನು ಯಾಕೆ ನೀವು ಕೈಲಿ ಅರೆಸ್ಟ್ ಮಾಡೋಕ್ಕಾಗ್ತಿಲ್ಲ? ಯಾಕೆ ಸಿದ್ದರಾಮಯ್ಯನವರೇ ಮುಲ್ಲನ್ನು ಅರೆಸ್ಟ್ ಮಾಡೋದಕ್ಕೆ ನಿಮಗೇನು ನಡ್ಕ ಬರುತ್ತಾ? ನಿಮಗೆ ಯಾಕೆ ಮುಲ್ಲನ್ನು ಅರೆಸ್ಟ್ ಮಾಡಿಲ್ಲ? ಒಂದು ಪೋಸ್ಟ್ ಮಾಡಿದ್ದಷ್ಟೇ. ಯಾವ ಅಖಿಲೇಶ್ ಯಾದವ್, ರಾಹುಲ್ ಗಾಂಧಿ, ಕೇಜ್ರಿವಾಲನ್ನು ಪೋಸ್ಟ್ ಮಾಡಿದ ಕೂಡಲೇ ಯಾವುದೋ ಧರ್ಮೀಯರಿಗೆ ನೀವು ನೋವಾಗುತ್ತೆ ಅಂತೇಳಿ ಹೇಳ್ತಿರಲ್ಲ. ನೀವು ಎಲ್ಲ ಬಾಂಬ್ ಹಾಕಬೇಕಾದ್ರೆ, ಆತ್ಮಹತ್ಯೆ ದಾಳಿನ ಮಾಡಬೇಕಾದ್ರೆ ಅಲ್ಲಾಹು ಅಕ್ಬರ್ ಅಂತ ಹೇಳ್ತಾರಲ್ಲ, ನಿಮ್ಮ ಧರ್ಮದ ದೇವ್ರನ್ನ ಹೇಳ್ಕೊಂಡೆ ಅವ್ರನ್ನ ಸ್ಕ್ರಿಪ್ಚರ್ ಇಟ್ಕೊಂಡೆ ನೀವು ದಾಳಿ ಮಾಡ್ತಿರಲ್ಲ. ಆಗ ನಿಮ್ಮ ದೇವ್ರಿಗೆ ಅವಮಾನ ಆಗಲ್ವಾ? ಆಗ ಮುಸಲ್ಮಾನರ ದೇವರಿಗೆ ಅವಮಾನ ಆಗಲ್ವಾ? ಆ ಪುಂಡ್ರು ಯಾರ್ಯಾರಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು. ನಮ್ಮ ಪೊಲೀಸ್ ಇಲಾಖೆಗೆ ಎಲ್ಲರನ್ನೂ ಪತ್ತೆ ಹಚ್ಚುವಂತಹ, ಅವರನ್ನು ಕಾನೂನಿನ ಕುಣಿಕೆಗೆ ತರುವಂತಹ ಶಕ್ತಿ ಇದೆ. ಆದರೆ ದುರ್ದೈವದ ಸಂಗತಿ ಅಂತಂದರೆ ಪುಂಡ್ರ ಪರವಾಗಿರುವಂತಹ ವ್ಯಕ್ತಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಆ ರಾಜ್ಯದ ಮುಖ್ಯಮಂತ್ರಿಯನ್ನು ಓಲೈಸುವಂಥ ವ್ಯಕ್ತಿ ಈ ರಾಜ್ಯದ ಗೃಹ ಸಚಿವರಾಗಿದ್ದಾರೆ. ಮೈಸೂರಿನ ಉದಯಗಿರಿಯಲ್ಲಿ ನಡೆದ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಮತ್ತೊಂದು ಗಂಭೀರ ಆರೋಪ ರಾಜ್ಯ ಸರ್ಕಾರದ ವಿರುದ್ಧ ಮಾಡಿದ್ದಾರೆ. ಅದರಲ್ಲೂ ಈ ಗಲಭೆಗೆ ಪ್ರಚೋದನಕಾರಿ ಭಾಷಣವನ್ನ ಮಾಡಿ ಕಾರಣವಾಗಿದ್ದ ಮೌಲ್ವಿಯನ್ನ ಬಂಧಿಸದಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಫರ್ಮಾನು ಹೊರಡಿಸಿದ್ರು. ಪುಂಡ ಮುಸಲ್ಮಾನರನ್ನ ಬಂಧಿಸದಂತೆ ಗೃಹ ಸಚಿವರು ಎಚ್ಚರಿಕೆ ನೀಡಿದ್ರು. ಮೈಸೂರು ಪೊಲೀಸರಿಗೆ ಅಂತ ಹೇಳಿ ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಗಂಭೀರ ಆರೋಪ ಮಾಡಿದ್ದಾರೆ. ಮುಸಲ್ಮಾನರನ್ನು ಓಲೈಸುವಂಥದ್ದು ಈ ಸರ್ಕಾರದ ಒನ್ಲೈನ್ ಅಜೆಂಡಾ ಆಗಿದೆ. ಭಾಳ ದುರ್ದೈವದ ಸಂಗತಿ ಅಂತಂದರೆ ಗೃಹ ಸಚಿವರಾಗಿರುವಂಥ ಜಿ ಪರಮೇಶ್ವರ್ ಅವರು ಬಂದು ಅರೆಸ್ಟ್ ಮಾಡಬೇಡಿ ಅಂತೇಳಿ ನಿರ್ದೇಶನ ಕೊಟ್ಟು ಹೋಗುವಂತಹ ಸ್ಥಿತಿಗೆ ಈ ರಾಜ್ಯದ ಕಾನೂನು ಸುವ್ಯವಸ್ಥೆ ಇವತ್ತು ಹೊರಟೋಗಿದೆ. ಆ ಮುಲ್ಲ ಪ್ರೊವೊಕೇಟಿವ್ ಸ್ಪೀಚ್ ಕೊಟ್ಟಿದ್ದಾನೆ. ಅಲ್ಲಿ ಒಂದು ಮೊಬೈಲ್ ಸ್ಪೀಕರ್ನ ತಗೊಂಬಂದು ಸ್ಪೀಚ್ ಮಾಡ್ತಿದ್ದಾನೆ. ಏನಲ್ಲಿ ಅದಕ್ಕೆ ಆ ಕೃತ್ಯದಲ್ಲಿ ಭಾಗಿಯಾಗಿರೋ ನಾವು ಒಂದು ಪೋಸ್ಟಿಂಗನ್ನು ಮಾಡಿರೋಂಥ ವ್ಯಕ್ತಿಗೆ ಏನು ಗಲ್ಲು ಶಿಕ್ಷೆನ ಕೊಡಬೇಕು, ಅವನು ಕೊಲೆ ಮಾಡಬೇಕು, ಅವನು ಹತ್ಯೆ ಮಾಡಬೇಕು ಅಂತ ಹೇಳ್ತಾನೆ. ಆ ಮುಲ್ಲನ್ನು ಯಾಕೆ ನೀವು ಕೈಲಿ ಅರೆಸ್ಟ್ ಮಾಡೋಕ್ಕಾಗ್ತಿಲ್ಲ? ಯಾಕೆ ಸಿದ್ದರಾಮಯ್ಯನವರೇ ಮುಲ್ಲನ್ನು ಅರೆಸ್ಟ್ ಮಾಡೋದಕ್ಕೆ ನಿಮಗೇನು ನಡ್ಕ ಬರುತ್ತಾ? ನಿಮಗೆ ಯಾಕೆ ಮುಲ್ಲನ್ನು ಅರೆಸ್ಟ್ ಮಾಡಿಲ್ಲ? ಒಂದು ಪೋಸ್ಟ್ ಮಾಡಿದ್ದಷ್ಟೇ. ಯಾವ ಅಖಿಲೇಶ್ ಯಾದವ್, ರಾಹುಲ್ ಗಾಂಧಿ, ಕೇಜ್ರಿವಾಲನ್ನು ಪೋಸ್ಟ್ ಮಾಡಿದ ಕೂಡಲೇ ಯಾವುದೋ ಧರ್ಮೀಯರಿಗೆ ನೀವು ನೋವಾಗುತ್ತೆ ಅಂತೇಳಿ ಹೇಳ್ತಿರಲ್ಲ. ನೀವು ಎಲ್ಲ ಬಾಂಬ್ ಹಾಕಬೇಕಾದ್ರೆ, ಆತ್ಮಹತ್ಯೆ ದಾಳಿನ ಮಾಡಬೇಕಾದ್ರೆ ಅಲ್ಲಾಹು ಅಕ್ಬರ್ ಅಂತ ಹೇಳ್ತಾರಲ್ಲ, ನಿಮ್ಮ ಧರ್ಮದ ದೇವ್ರನ್ನ ಹೇಳ್ಕೊಂಡೆ ಅವ್ರನ್ನ ಸ್ಕ್ರಿಪ್ಚರ್ ಇಟ್ಕೊಂಡೆ ನೀವು ದಾಳಿ ಮಾಡ್ತಿರಲ್ಲ. ಆಗ ನಿಮ್ಮ ದೇವ್ರಿಗೆ ಅವಮಾನ ಆಗಲ್ವಾ? ಆಗ ಮುಸಲ್ಮಾನರ ದೇವರಿಗೆ ಅವಮಾನ ಆಗಲ್ವಾ? ಆ ಪುಂಡ್ರು ಯಾರ್ಯಾರಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು. ನಮ್ಮ ಪೊಲೀಸ್ ಇಲಾಖೆಗೆ ಎಲ್ಲರನ್ನೂ ಪತ್ತೆ ಹಚ್ಚುವಂತಹ, ಅವರನ್ನು ಕಾನೂನಿನ ಕುಣಿಕೆಗೆ ತರುವಂತಹ ಶಕ್ತಿ ಇದೆ. ಆದರೆ ದುರ್ದೈವದ ಸಂಗತಿ ಅಂತಂದರೆ ಪುಂಡ್ರ ಪರವಾಗಿರುವಂತಹ ವ್ಯಕ್ತಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಆ ರಾಜ್ಯದ ಮುಖ್ಯಮಂತ್ರಿಯನ್ನು ಓಲೈಸುವಂಥ ವ್ಯಕ್ತಿ ಈ ರಾಜ್ಯದ ಗೃಹ ಸಚಿವರಾಗಿದ್ದಾರೆ. ಮೈಸೂರಿನ ಉದಯಗಿರಿಯಲ್ಲಿ ನಡೆದ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಮತ್ತೊಂದು ಗಂಭೀರ ಆರೋಪ ರಾಜ್ಯ ಸರ್ಕಾರದ ವಿರುದ್ಧ ಮಾಡಿದ್ದಾರೆ. ಅದರಲ್ಲೂ ಈ ಗಲಭೆಗೆ ಪ್ರಚೋದನಕಾರಿ ಭಾಷಣವನ್ನ ಮಾಡಿ ಕಾರಣವಾಗಿದ್ದ ಮೌಲ್ವಿಯನ್ನ ಬಂಧಿಸದಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಫರ್ಮಾನು ಹೊರಡಿಸಿದ್ರು. ಪುಂಡ ಮುಸಲ್ಮಾನರನ್ನ ಬಂಧಿಸದಂತೆ ಗೃಹ ಸಚಿವರು ಎಚ್ಚರಿಕೆ ನೀಡಿದ್ರು. ಮೈಸೂರು ಪೊಲೀಸರಿಗೆ ಅಂತ ಹೇಳಿ ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಗಂಭೀರ ಆರೋಪ ಮಾಡಿದ್ದಾರೆ. ಮುಸಲ್ಮಾನರನ್ನು ಓಲೈಸುವಂಥದ್ದು ಈ ಸರ್ಕಾರದ ಒನ್ಲೈನ್ ಅಜೆಂಡಾ ಆಗಿದೆ. ಭಾಳ ದುರ್ದೈವದ ಸಂಗತಿ ಅಂತಂದರೆ ಗೃಹ ಸಚಿವರಾಗಿರುವಂಥ ಜಿ ಪರಮೇಶ್ವರ್ ಅವರು ಬಂದು ಅರೆಸ್ಟ್ ಮಾಡಬೇಡಿ ಅಂತೇಳಿ ನಿರ್ದೇಶನ ಕೊಟ್ಟು ಹೋಗುವಂತಹ ಸ್ಥಿತಿಗೆ ಈ ರಾಜ್ಯದ ಕಾನೂನು ಸುವ್ಯವಸ್ಥೆ ಇವತ್ತು ಹೊರಟೋಗಿದೆ. ಆ ಮುಲ್ಲ ಪ್ರೊವೊಕೇಟಿವ್ ಸ್ಪೀಚ್ ಕೊಟ್ಟಿದ್ದಾನೆ. ಅಲ್ಲಿ ಒಂದು ಮೊಬೈಲ್ ಸ್ಪೀಕರ್ನ ತಗೊಂಬಂದು ಸ್ಪೀಚ್ ಮಾಡ್ತಿದ್ದಾನೆ. ಏನಲ್ಲಿ ಅದಕ್ಕೆ ಆ ಕೃತ್ಯದಲ್ಲಿ ಭಾಗಿಯಾಗಿರೋ ನಾವು ಒಂದು ಪೋಸ್ಟಿಂಗನ್ನು ಮಾಡಿರೋಂಥ ವ್ಯಕ್ತಿಗೆ
ಏನು ಗಲ್ಲು ಶಿಕ್ಷೆನ ಕೊಡಬೇಕು, ಅವನ ಕೊಲೆ ಮಾಡಬೇಕು, ಅವನ ಹತ್ಯೆ ಮಾಡಬೇಕು ಅಂತ ಹೇಳ್ತಾನೆ. ಆ ಮುಲ್ಲನ್ನು ಯಾಕೆ ನೀವು ಕೈಲಿ ಅರೆಸ್ಟ್ ಮಾಡೋಕ್ಕಾಗ್ತಿಲ್ಲ? ಯಾಕೆ ಸಿದ್ದರಾಮಯ್ಯನವರೇ ಮುಲ್ಲನ್ನು ಅರೆಸ್ಟ್ ಮಾಡೋದಕ್ಕೆ ನಿಮಗೇನು ನಡ್ಕ ಬರುತ್ತಾ ನಿಮಗೆ? ಯಾಕೆ ಮುಲ್ಲನ್ನು ಅರೆಸ್ಟ್ ಮಾಡಿಲ್ಲ? ಒಂದು ಪೋಸ್ಟ್ ಮಾಡಿದ್ದಷ್ಟೇ. ಯಾವ ಅಖಿಲೇಶ್ ಯಾದವ್, ರಾಹುಲ್ ಗಾಂಧಿ, ಕೇಜ್ರಿವಾಲ್ ಒಂದು ಪೋಸ್ಟ್ ಮಾಡಿದ ಕೂಡಲೇ ಯಾವುದೋ ಧರ್ಮೀಯರಿಗೆ ನೀವು ನೋವಾಗುತ್ತೆ ಅಂತೇಳಿ ಹೇಳ್ತಿರಲ್ಲ. ನೀವು ಎಲ್ಲ ಬಾಂಬ್ ಹಾಕಬೇಕಾದ್ರೆ, ಆತ್ಮಹತ್ಯೆ ದಾಳಿನ ಮಾಡಬೇಕಾದ್ರೆ ಅಲ್ಲಾಹು ಅಕ್ಬರ್ ಅಂತ ಹೇಳ್ತಾರಲ್ಲ, ನಿಮ್ಮ ಧರ್ಮದ ದೇವ್ರನ್ನ ಹೇಳ್ಕೊಂಡೆ ಅವ್ರನ್ನ ಸ್ಕ್ರಿಪ್ಚರ್ ಇಟ್ಕೊಂಡೆ ನೀವು ದಾಳಿ ಮಾಡ್ತಿರಲ್ಲ. ಆಗ ನಿಮ್ಮ ದೇವ್ರಿಗೆ ಅವಮಾನ ಆಗಲ್ವಾ? ಆಗ ಮುಸಲ್ಮಾನರ ದೇವರಿಗೆ ಅವಮಾನ ಆಗಲ್ವಾ? ಆ ಪುಂಡ್ರು ಯಾರ್ಯಾರಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು. ನಮ್ಮ ಪೊಲೀಸ್ ಇಲಾಖೆಗೆ ಎಲ್ಲರನ್ನೂ ಪತ್ತೆ ಹಚ್ಚುವಂತಹ, ಅವರನ್ನು ಕಾನೂನಿನ ಕುಣಿಕೆಗೆ ತರುವಂಥ ಶಕ್ತಿ ಇದೆ. ಆದರೆ ದುರ್ದೈವದ ಸಂಗತಿ ಅಂತಂದರೆ ಪುಂಡ್ರ ಪರವಾಗಿರುವಂತಹ ವ್ಯಕ್ತಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಆ ರಾಜ್ಯದ ಮುಖ್ಯಮಂತ್ರಿಯನ್ನು ಓಲೈಸುವಂಥ ವ್ಯಕ್ತಿ ಈ ರಾಜ್ಯದ ಗೃಹ ಸಚಿವರಾಗಿದ್ದಾರೆ. ಮೈಸೂರಿನ ಉದಯಗಿರಿಯಲ್ಲಿ ನಡೆದ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಮತ್ತೊಂದು ಗಂಭೀರ ಆರೋಪ ರಾಜ್ಯ ಸರ್ಕಾರದ ವಿರುದ್ಧ ಮಾಡಿದ್ದಾರೆ. ಅದರಲ್ಲೂ ಈ ಗಲಭೆಗೆ ಪ್ರಚೋದನಕಾರಿ ಭಾಷಣವನ್ನ ಮಾಡಿ ಕಾರಣವಾಗಿದ್ದ ಮೌಲ್ವಿಯನ್ನ ಬಂಧಿಸದಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಫರ್ಮಾನು ಹೊರಡಿಸಿದ್ರು. ಪುಂಡ ಮುಸಲ್ಮಾನರನ್ನ ಬಂಧಿಸದಂತೆ ಗೃಹ ಸಚಿವರು ಎಚ್ಚರಿಕೆ ನೀಡಿದ್ರು ಮೈಸೂರು ಪೊಲೀಸರಿಗೆ ಅಂತ ಹೇಳಿ ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಗಂಭೀರ ಆರೋಪ ಮಾಡಿದ್ದಾರೆ. ಮುಸಲ್ಮಾನರನ್ನು ಓಲೈಸುವಂಥದ್ದು ಈ ಸರ್ಕಾರದ ಒನ್ಲೈನ್ ಅಜೆಂಡಾ ಆಗಿದೆ. ಭಾಳ ದುರ್ದೈವದ ಸಂಗತಿ ಅಂತಂದರೆ ಗೃಹ ಸಚಿವರಾಗಿರುವಂಥ ಜಿ ಪರಮೇಶ್ವರ್ ಅವರು ಬಂದು ಅರೆಸ್ಟ್ ಮಾಡಬೇಡಿ ಅಂತೇಳಿ ನಿರ್ದೇಶನ ಕೊಟ್ಟು ಹೋಗುವಂತಹ ಸ್ಥಿತಿಗೆ ಈ ರಾಜ್ಯದ ಕಾನೂನು ಸುವ್ಯವಸ್ಥೆ ಇವತ್ತು ಹೊರಟೋಗಿದೆ. ಆ ಮುಲ್ಲ ಪ್ರೊವೊಕೇಟಿವ್ ಸ್ಪೀಚ್ ಕೊಟ್ಟಿದ್ದಾನೆ. ಅಲ್ಲಿ ಒಂದು ಮೊಬೈಲ್ ಸ್ಪೀಕರ್ನ ತಗೊಂಬಂದು ಸ್ಪೀಚ್ ಮಾಡ್ತಿದ್ದಾನೆ. ಏನು ಅಲ್ಲಿ ಅದಕ್ಕೆ ಆ ಕೃತ್ಯದಲ್ಲಿ ಭಾಗಿಯಾಗಿರೋ ಒಂದು ಪೋಸ್ಟಿಂಗನ್ನು ಮಾಡಿರೋಂಥ ವ್ಯಕ್ತಿಗೆ ಏನು ಗಲ್ಲು ಶಿಕ್ಷೆನ ಕೊಡಬೇಕು, ಅವನ ಕೊಲೆ ಮಾಡಬೇಕು, ಅವನ ಹತ್ಯೆ ಮಾಡಬೇಕು ಅಂತ ಹೇಳ್ತಾನೆ. ಆ ಮುಲ್ಲನ್ನು ಯಾಕೆ ನೀವು ಕೈಲಿ ಅರೆಸ್ಟ್ ಮಾಡೋಕ್ಕಾಗ್ತಿಲ್ಲ? ಯಾಕೆ ಸಿದ್ದರಾಮಯ್ಯನವರೇ ಮುಲ್ಲನ್ನು ಅರೆಸ್ಟ್ ಮಾಡೋದಕ್ಕೆ ನಿಮಗೇನು ನಡ್ಕ ಬರುತ್ತಾ ನಿಮಗೆ? ಯಾಕೆ ಮುಲ್ಲನ್ನು ಅರೆಸ್ಟ್ ಮಾಡಿಲ್ಲ? ಒಂದು ಪೋಸ್ಟ್ ಮಾಡಿದ್ದಷ್ಟೇ. ಯಾವ ಅಖಿಲೇಶ್ ಯಾದವ್, ರಾಹುಲ್ ಗಾಂಧಿ, ಕೇಜ್ರಿವಾಲ್ ಒಂದು ಪೋಸ್ಟ್ ಮಾಡಿದ ಕೂಡಲೇ ಯಾವುದೋ ಧರ್ಮೀಯರಿಗೆ ನೀವು ನೋವಾಗುತ್ತೆ ಅಂತೇಳಿ ಹೇಳ್ತಿರಲ್ಲ. ನೀವು ಎಲ್ಲ ಬಾಂಬ್ ಹಾಕಬೇಕಾದ್ರೆ, ಆತ್ಮಹತ್ಯೆ ದಾಳಿನ ಮಾಡಬೇಕಾದ್ರೆ ಅಲ್ಲಾಹು ಅಕ್ಬರ್ ಅಂತ ಹೇಳ್ತಾರಲ್ಲ, ನಿಮ್ಮ ಧರ್ಮದ ದೇವ್ರನ್ನ ಹೇಳ್ಕೊಂಡೆ ಅವ್ರನ್ನ ಸ್ಕ್ರಿಪ್ಚರ್ ಇಟ್ಕೊಂಡೆ ನೀವು ದಾಳಿ ಮಾಡ್ತಿರಲ್ಲ. ಆಗ ನಿಮ್ಮ ದೇವ್ರಿಗೆ ಅವಮಾನ ಆಗಲ್ವಾ? ಆಗ ಮುಸಲ್ಮಾನರ ದೇವರಿಗೆ ಅವಮಾನ ಆಗಲ್ವಾ? ಆ ಪುಂಡ್ರು ಯಾರ್ಯಾರಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು. ನಮ್ಮ ಪೊಲೀಸ್ ಇಲಾಖೆಗೆ ಎಲ್ಲರನ್ನೂ ಪತ್ತೆ ಹಚ್ಚುವಂತಹ, ಅವರನ್ನು ಕಾನೂನಿನ ಕುಣಿಕೆಗೆ ತರುವಂಥ ಶಕ್ತಿ ಇದೆ. ಆದರೆ ದುರ್ದೈವದ ಸಂಗತಿ ಅಂತಂದರೆ ಪುಂಡ್ರ ಪರವಾಗಿರುವಂತಹ ವ್ಯಕ್ತಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಆ ರಾಜ್ಯದ ಮುಖ್ಯಮಂತ್ರಿಯನ್ನು ಓಲೈಸುವಂಥ ವ್ಯಕ್ತಿ ಈ ರಾಜ್ಯದ ಗೃಹ ಸಚಿವರಾಗಿದ್ದಾರೆ. ಮೈಸೂರಿನ ಉದಯಗಿರಿಯಲ್ಲಿ ನಡೆದ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಮತ್ತೊಂದು ಗಂಭೀರ ಆರೋಪ ರಾಜ್ಯ ಸರ್ಕಾರದ ವಿರುದ್ಧ ಮಾಡಿದ್ದಾರೆ. ಅದರಲ್ಲೂ ಈ ಗಲಭೆಗೆ ಪ್ರಚೋದನಕಾರಿ ಭಾಷಣವನ್ನ ಮಾಡಿ ಕಾರಣವಾಗಿದ್ದ ಮೌಲ್ವಿಯನ್ನ ಬಂಧಿಸದಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಫರ್ಮಾನು ಹೊರಡಿಸಿದ್ರು. ಪುಂಡ ಮುಸಲ್ಮಾನರನ್ನ ಬಂಧಿಸದಂತೆ ಗೃಹ